ಎಲ್ಲಾ ಕೋತಿಗಳು ಶಾಂತ ಆದಂತೆ ಅವಾಗ ಅವ್ರಿಗೆ ಬೋಧನೆ ಮಾಡ್ತಾರ ನೋಡ್ರಿ ಗುರುಗಳು. ಆ ಕೋತಿಗಳಿಗೆ ಬೋಧನೆ ಮಾಡ್ತಾನ ಗುರು. ಹೇಳ್ತಾನ, ಏನಪ್ಪಾ ಕಪಿರಾಯರೇ, ನಿಮಗೆ ಯಾಕಪ್ಪ ಇಷ್ಟು ಕೋಪ? ನನ್ನ ಹತ್ರ ಏನೈತಿ? ಏನೂ ಇಲ್ಲ ಅಂದ್ರಂತೆ. ನೋಡ್ರಿ, ಒಂದ್ ಹೇಳ್ತಾನೆ ಕೇಳ ಅಂತ ಹೇಳಿದ್ರ. ಇಬ್ರು ದಂಪತಿಗಳಿದ್ರು, ಇಬ್ರು ಗಂಡ ಹೆಂಡತಿದ್ರು. ಆವಾಗ ನೌಕರಿ ಬಂದಿತ್ತು, ಗೌರ್ಮೆಂಟ್ ನೌಕರಿ ಬಂದಿತ್ತು. 20,000 ಸಂಬಳ ಇತ್ತು. ಅದು ಮೊದಲನೇ ಸಂಬಳ. ಮುಂದು ಹೆಂಡತಿ ಕೊಡೋಣ ಅಂತೇಳಿ ಖುಷಿಯಾಗಿ ಆತೇನು ಮಾಡಿದ, ಸಂಬಳ ಬಿಡಿಸ್ಕೊಂಡು 20,000 ತಗೊಂಡು ಸೀದಾ ಮನೆಗೆ ಖುಷಿಯಾಗಿ ಬಂದು ಹೆಂಡತಿ ರೊಟ್ಟಿ ಮಾಡ್ತಾ ಇದ್ಲು. ಹೆಂಡತಿ ಕೈಯ ಕೊಟ್ಟ, ನೋಡು 20,000 ಇದು ಮೊದಲನೇ ಸಂಬಳ. ಈ ಸಂಬಳ ಆದ್ರಿಂದ ನಾವು ಯಾವುದು ದೇವಸ್ಥಾನಕ್ಕೆ ಹೋಗಿ ನೋಡ್ಬಾರನೋ, ಟೂರ್ ಹೋಗೋನು ಅಂತ ಹೇಳಿದ ಹೆಂಡತಿಗೂ ಖುಷಿ ಆಯ್ತು, ಗಂಡನೂ ಖುಷಿ ಆಗಿದ್ದ. ಅಲ್ಲೇ ಬಗಲಗ ಒಂದು 3-4 ತಿಂಗಳು, ಒಂದು 5-6 ತಿಂಗಳ ಮಗು ಆಡ್ತಿತ್ತು. ಬಗಲಗ ಒಂದು 8 ತಿಂಗಳ ಮಗು ಆಡ್ತಿತ್ತು. ಅಲ್ಲೇ ಇತ್ತು, ಅಡ್ಕೊಂತಿತ್ತು. ಅವಾಗ ಏನ್ ಮಾಡ್ದ ಆತ, ಬಾತ್ರೂಮ್ಗೆ ಹೋದ ಮೇಲೆ ಮಗ ತಗೊಂಡಿದ್ದ. ಅಲ್ಲಿ ನೀರು ಬಂದಾಗ್ಬಿಡ್ತು. ಹೆಂಡತಿನ ಕಾದ, ನೆಲ್ಲಿ ಬರ್ತಾ ಇಲ್ಲ, ನೀರು ತಗೊಂಬ ಅಂತ ಹೇಳಿದ. ರೊಟ್ಟಿ ಮಾಡೋದು ಬಿಟ್ಲು, ಒಲೆ ಉರಿದಿತ್ತು, ರೊಕ್ಕನೂ ಅಲ್ಲೇ ಇಟ್ಲು. ನೀರು ತಗೊಂಡು ಓಡಿ ಗಂಡ ನೀರು ಕೊಡಕ್ ಹೋದ್ಲು. ಗಂಡನ ನೀರು ಕೊಟ್ಟು ಬರೋದ್ರೊಳಗೆ ಏನಾಯ್ತು, ಅಲ್ಲಿ ಮಗು ಇತ್ತಲ್ಲ, ಆ ಮಗು 20,000 ರೂಪಾಯಿ ನೋಟ್ ಗಟ್ಟ ತಗೊಂಡು ಒಲೆಯಾಗಿಟ್ಬಿಟ್ಟಿತ್ತು. ಒಲೆ ದಬಾಸಿ ಉರಿತಿತ್ತು. ಆಯಮ್ಮ ಓಡಿ ಬಂದು ನೋಡ್ತಾಳ, ಒಲೆ ದಬಾಸಿ ಉರಿತಾ ಇದೆ, ಮಗು ಬಗಲಿಗಿದೆ. ಸಿಟ್ಟು ಬಂತ ಅಮ್ಮಗ, ಪಿತ್ತ ನೆತ್ತಿಗೆ ಏರ್ತು. ಉದೋಗಳು ಬಿತ್ತಲ್ಲ, ಆ ಉದಯಗಳ ತಗೊಂಡು ತಕ್ಷಣ ಮಗನ ತಲೆಗಳು ಹೊಡೆದೇ ಬಿಟ್ಲ ತಾಯಿ. ಕೋಪ ತಡ್ಕೊಳ್ಳಲ್ಲ. ಸಣ್ಣ ಮಗು ಸತ್ತೇ ಹೋಯ್ತು ಹರಿಸಿ. ಏನು ಮಗು ಹರಿಸದ? ಆತನು ಓಡಿ ಬಂದ ಗಾಬರಿಯಿಂದ ನೋಡ್ತಾನ, ಮಗು ರಕ್ತ ಸಾರಿ ಬಿದ್ದೈತೆ, ಸತ್ತೋಗೈತೆ. ಆತಗೂ ಸಿಟ್ಟು ಬಂದು ಏನ್ ಮಾಡಿದ, ಅದೇ ಉದಯಗಳು ತಗೊಂಡು ಹೆಂಡತಿ ಹೊಡೆದ. ಏನ್ ಸತ್ಲು. ನೋಡ್ರಿ ಕೋಪ. ಇದು ಯಾರಿಗೆ ಹೇಳ್ತಾನ? ಆ ಕೋತಿಗಳಿಗೆ ಹೇಳ್ತಾನ ಸ್ವಾಮಿಗಳು, ಮನುಷ್ಯರಿಗೆಲ್ಲ. ಅಲ್ಲಿರೋ ಕೋತಿಗಳಿಗೆ ಹೇಳ್ತಾನ. ನೋಡಪ್ಪ, ಕೋಪ ಹೆಂಗೈತಿದು. ಕೋಪ ತಾಳಲಾರದನೆ ತಾಯಿ ಮಗನ ಹೊಡೆದ್ಲು. ಮಗ ಸತ್ತಿರ ನೋಡಿ ಗಂಡ ಹೆಂಡತಿ ಹೊಡೆದ, ಹೆಂಡತಿ ಸತ್ಲು. ಅವರಿಬ್ಬರು ಸತ್ತೋದ್ಮೇಲೆ ಅವನ ಬುದ್ಧಿ ಭ್ರಮಣ ಆಯ್ತು. ನಾನು ಬದುಕಿರುವ ಅಂತ ತಿಳ್ಕೊಂಡು ಮನೆ ಉರ್ಲಕ್ಕೆಂಡ, ತಾನು ಸತ್ತ. ನೋಡ್ರಿ, ಅದಕ್ಕೆ ಕೋಪ ಬಂದಾಗ ಕೆಲವು ಯಜಮಾನ್ ಹೇಳ್ತಾರ, ಕಂಬ ಎಣಸು ಅಂತಾರಂತೆ. ಅವ ಕಂಬಗಳಿದ್ದು, ಇವಾಗ ಕಂಬ ಇಲ್ಲಲ್ಲ, ಅವ ಕಂಬಗಳಿದ್ದು ಕಂಬ ಎಣಸು ಅಂತಾರಂತೆ. ಯಾಕಂದ್ರೆ ಶಾಂತ ಆಗತ್ತೆ ಮನಸ್ಸು ಅಂತ. ಅದಕ್ಕೆ ನಾವು ಕೋಪದಲ್ಲಿದ್ದಾಗ ದುಡುಕಿ ಬಂದ್ರೆ ಆಗೋದ್ ನಷ್ಟ ನಮಗೆ ಅಂತ. ಅದಕ್ಕೆ ಆ ಕೋತಿಗಳಿಗೆ ಹೇಳ್ತಾ ಇದ್ದ, ನೋಡಪ್ಪ, ಕೋಪ ಒಳ್ಳೇದಲ್ಲ, ಕೋಪ ಇರಬಾರ್ದು. ಒಂದು ಸಲ ಕೋಪ ಬಂತು, ಆಮೇಲೆ ಶಾಂತನಾದ್ರೂ ಕೂಡ ಕಳ್ಕೊಂಡದ್ದು ಸಿಗೋದಿಲ್ಲ. ಸಿಗ್ತಾ ಈಗ 20,000 ನೋಡಿ ದುಡಿಬೋದಾಗಿತ್ತು. ನಾವು 20,000 ಹೋದ್ರು ಅಂತ ತಿಳ್ಕೊಂಡಿದ್ರೆ ಮತ್ತೆ ಒಂದು ತಿಂಗಳ ಆದ್ಮೇಲೆ ಸಂಬಳ ಬರ್ತೈತಿ 20,000 ರೂಪಾಯಿ. ಈಗ ಮಗು ಬರಂಗಿಲ್ಲ, ಹೆಂಡತಿ ಬರಂಗಿಲ್ಲ, ತಾನು ಪ್ರಾಣನೂ ಹೋಯ್ತು, ತಾನೂ ಇಲ್ಲ. ಅದಕ್ಕೆ ಸಲುವಾಗಿ ಕೋಪವನ್ನು ನಾವು ಮಾಡಿಕೊಳ್ಳಬಾರ್ದು. ಕೋಪ ಬರೋದು ಸಹಜ, ಕೋಪ ಇಲ್ದಂಗೆ ಇರೋಕ್ ಆಗೋದಿಲ್ಲ. ಆದರೂ ಕೂಡ ಕೋಪ ಬಂದಾಗ ಸ್ವಲ್ಪ ಅಭ್ಯಾಸ ಮುಖಾಂತರ ಅದನ್ನ ನಾವು ಕಡಿಮೆ ಮಾಡಿಕೋಬೇಕಂತೇಳಿ ಸಿದ್ಧಾರೂಢರಲ್ಲಿ ಹೇಳ್ತಾ ಇದ್ದಾರೆ. ಅದರಂತೆ ಆಗ ಎಲ್ಲಾ ಕೋತಿಗಳೇನಾದವು, ಆ ಸಿದ್ಧಾರೂಢರಿಗೆ ನಮಸ್ಕಾರವನ್ನ ಮಾಡಿ ತಮ್ಮ ಸ್ಥಾನಕ್ಕೆ ಮತ್ತೆ ಹೋಗುವಂತವಾದ ಮಲ್ಲಿಗೆ ಮುಕ್ತ ಆಯಿತು. ಸಾಂಬಜ